ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವಾಗ ಬೇಸಿಗೆ ಟೈಮ್ ಶುರು ಆಗಿದೆ. ತುಂಬ ಬಿಸಿಲಾಗಿದೆ. ಕೋಲ್ಡು ಏನಾದ್ರು ತಿನ್ನಬೇಕನ್ಸುತ್ತೆ, ಕುಡಿಬೇಕನ್ಸುತ್ತೆ. ಈ ಥರ ಮನೆಯಲ್ಲೇ ಐಸ್ ಕ್ರೀಮ್ ಮಾಡ್ಕೋಬೋದು. ತುಂಬ ಸುಲಭವಾಗಿ. ನೋಡಿ, ನಾನು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಇದು ಬಿಸಿ ಮಾಡ್ಕೊತೀನಿ ನಾನು ಅರ್ಧ ಲೀಟ್ರು. ಹೆಲ್ತಿಯಾಗಿ ಮನೆಯಲ್ಲೇ ಐಸ್ ಕ್ರೀಮ್ ಮಾಡ್ಕೊಳೋದು ನಾನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನು. ಸ್ಕೂಲಿಂದ ಬಂದಿದ ತಕ್ಷಣ ಏನಾದ್ರು ತಣ್ಣಗಿರೋದು ಕೊಟ್ಟರೆ ಮಕ್ಕಳು ಸಹ ಖುಷಿ ಪಡ್ತಾರೆ. ಬಾದಾಮಿ ಪೌಡ್ರ್ ತೊಗೊಂಡಿದ್ದೆ ನಾನು 10 ರೂಪಾಯಿದು 2. ಅದನ್ನು ನಾನು ಹಾಕ್ತಾಯಿದ್ದೀನಿ. ನಾನು ಎರಡು ಬಾದಾಮಿ ಪೌಡ್ರು ಹಾಕ್ತಾಯಿದ್ದೀನಿ 10 ರೂಪಾಯಿದು. ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ ಜಾಸ್ತಿ ಮಾಡ್ಕೋಬೋದು, ಇಲ್ಲ ಕಮ್ಮಿ ಕ್ವಾಂಟಿಟಿ ಸ್ವಲ್ಪ ಮಾಡ್ಕೊಳಂಗಿದ್ರೆ ಒಂದು ಪಾಕೆಟ್ ಹಾಕಿಬಿಟ್ಟು ನೀವು ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೇನೆ. ತುಂಬ ಟೇಸ್ಟಾಗಿರುತ್ತೆ. ನೀವು ಇಲ್ಲಿ ರೋಡಲ್ಲಿ ಗಂಟೆಗಳು ಬಾರಿಸ್ಕೊಂಡು ಕುಲ್ಫಿ ಅಂತ ಹೇಳ್ಬಿಟ್ಟು ಬರುತ್ತೆ ನೋಡಿ, ಆ ಟೇಸ್ಟ್ ಇರುತ್ತೆ. ಸಕ್ಕರೆ ಹಾಕಿದ್ದೀನಿ 3 ಸ್ಪೂನು. ಸೇಮ್ ಅದೇ ಟೇಸ್ಟ್ ಬರುತ್ತೆ. ಇದು ಕುಲ್ಫಿ ಟೇಸ್ಟ್. ಇದು ಅದು 30 ರೂಪೀಸ್ ಇರುತ್ತೆ. ಇದು ನೋಡಿ 10 ರೂಪೀಸ್ದು 2 ಪಾಕೆಟ್ ಬಾದಾಮಿ ಮಿಲ್ಕಲ್ಲಿ ತುಂಬ ಐಸ್ ಮಾಡ್ಕೋಬೋದು. ಒಂದು ಸ್ಪೂನ್ ಕಾರ್ನ್ಫ್ಲೋರ್ ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡ್ಕೊಂಡು ಹಾಕ್ತಾನೆ. ಯಾಕಂದರೆ ಇದು ತಿಕ್ನೆಸ್ ಬರಬೇಕಲ್ಲ, ಸ್ವಲ್ಪ ತಿಕ್ನೆಸ್ ಬರಬೇಕು. ಅದಕ್ಕೋಸ್ಕರ ಕಾರ್ನ್ಫ್ಲೋರ್ ಹಾಕಿ ಬಿಸಿ ಹಾಲು ಹಾಕಕ್ಕೆ ಹೋಗ್ಬಿಡಿ. ತಣ್ಣಗಿರೋ ಹಾಲಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಕಾರ್ನ್ಫ್ಲೋರ್ನ 1 ಸ್ಪೂನು. ಬಿಸಿ ಹಾಲು ಹಾಕಿದ್ರೆ ಗಂಟು ಬಿದ್ದೋಗುತ್ತೆ. ಅದಕ್ಕೋಸ್ಕರ ತಣ್ಣಗಿರೋ ನೀರಲ್ಲಾದರೂ ಪರವಾಗಿಲ್ಲ, ಹಾಲಲ್ಲಾದರೂ ಪರವಾಗಿಲ್ಲ ಮಿಕ್ಸ್ ಮಾಡ್ಕೋಬೋದು. ಇದನ್ನು ಹಾಲಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡ್ತಾ ಹಾಲನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಇಲ್ಲಾಂದರೆ ಗಂಟು ಬೀಳೋ ಚಾನ್ಸಸ್ ಇರುತ್ತೆ. ಕಾರ್ನ್ಫ್ಲೋರ್ ಯಾಕೆ ಹಾಕಿದ್ದೀವಿ ಅಂತ ಹೇಳಿದ್ರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ. ಇದು ಐಸ್ ಕ್ರೀಮ್ ಟೈಪ್ ಬರುತ್ತೆ ತಿಕ್ನೆಸ್ಸು. ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದು ಇವಾಗ ಇದೆಯಲ್ಲ ಫುಲ್ಲು, ಇದು ಅರ್ಧ ಭಾಗ ಆಗೋಷ್ಟು ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಗಟ್ಟಿ ಆಗುತ್ತೆ ಇದು ಹಾಲಿದು. ನೋಡಿ, ಕಮ್ಮಿ ಆಗ್ತಾ ಬರ್ತಾ ಇದೆ, ಚೆನ್ನಾಗಿ ಕುದೀತಾ ಇದೆ. ನಾನು ಈ ಥರ ಈ ಸೈಜಲ್ಲಿ ನಾನು ಗ್ಲಾಸ್ ತಗೊಂಡಿದ್ದೀನಿ. ನೀವು ಯೂಸ್ ಆ್ಯಂಡ್ ಥ್ರೋ ಗ್ಲಾಸ್ ಇರುತ್ತಲ್ಲ, ಅದರಲ್ಲಾದರೂ ಮಾಡ್ಕೋಬೋದು. ಈ ಥರ ದೊಡ್ಡದ್ರಲ್ಲೂ ಮಾಡ್ಕೋಬೋದು. ಯಾವ ಸೈಜಲ್ಲಾದರೂ ಮಾಡ್ಕೋಬೋದು. ಬೇಕಾದ್ರೆ ಕಪ್ಪಲ್ಲಾದರೂ ಮಾಡ್ಕೋಬೋದು. ನಾನು ಬಾದಾಮಿ ಹಾಕ್ತಾಯಿದ್ದೀನಿ. ಚಿಕ್ಕ ಪೀಸ್ ಕಟ್ ಮಾಡಿ ಬಾದಾಮಿ ಹಾಕ್ತಾಯಿದ್ದೇನೆ. ನಾವೇನು ಹಾಲು ಮಾಡ್ಕೊಂಡಿದ್ದೆ ಅದನ್ನು ನಾನು ಹಾಕ್ತಾಯಿದ್ದೀನಿ ಇವಾಗ. ಸ್ಕೂಲಿಂದ ಬಂದಿದ ತಕ್ಷಣ ಈ ಥರ ಮನೆಯಲ್ಲೇ ಮಾಡ್ಕೊಂಡಿರೋದು ಐಸ್ ಆಗಲಿ ಜ್ಯೂಸ್ ಆಗಲಿ ಈ ಥರ ಮಾಡಿ ಕೊಟ್ಟರೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಒಂದೇ ಅಲ್ಲ, ದೊಡ್ಡವರು ಇಷ್ಟಪಟ್ಟು ತಿಂತಾರೆ. ನೀವು ಮಾಡ್ಕೊಂಡು ಇಟ್ಕೊಳ್ಳಿ. ಮನೆಯಲ್ಲೇ ಅಂಗಡಿಯಿಂದ ತರೋ ಬದಲು ಮನೆಯಲ್ಲೇ ಮಾಡ್ಕೋಬೋದು. ತುಂಬ ಟೇಸ್ಟಾಗಿರುತ್ತೆ. ನೀವು ಐಸ್ ಮಾಡ್ತೀರಲ್ಲ, ಆ ಇದರಲ್ಲಾದರೂ ಮಾಡ್ಕೋಬೋದು. ನಾನು ಅದು ಒಂದೇ ಸೈಜಲ್ಲಿತ್ತು ಅಂತ ಹೇಳ್ಬಿಟ್ಟು ನಾನು ಗ್ಲಾಸಲ್ಲಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಈ ಥರ ನೋಡಿ, ಸಿಲ್ವರ್ ಪೇಪರಲ್ಲಿ ನಾನು ಈ ಥರ ಮೇಲೆ ಕವರ್ ಮಾಡ್ಕೊಂಡು ಸ್ಟಿಕ್ಗಳು ಇಟ್ಕೊಡ್ತೀನಿ, ಐಸ್ಗಳದ್ದು ಸ್ಟಿಕ್ಗಳು. ಇದಕ್ಕೆಲ್ಲ ಫುಲ್ ಮೇಲೆ ಕವರ್ ಮಾಡಿಕೊಂಡೆ. ನೀವು ರಬ್ಬರ್ ಆದರೂ ಹಾಕ್ಕೋಬೋದು. ಇದು ಸಿಲ್ವರ್ ಪೇಪರ್ ಅಲ್ವಾ, ಇದು ಹಂಗೆ ಫೋಲ್ಡ್ ಮಾಡಿದ್ರೂ ಫೋಲ್ಡ್ ಆಗುತ್ತೆ. ರಬ್ಬರ್ ಅವಶ್ಯಕತೆ ಇರಲ್ಲ. ಇದು ಸಿಲ್ವರ್ ಪೇಪರ್ ಇಲ್ಲ ಅಂದರೆ ಇದು ಪ್ಲಾಸ್ಟಿಕ್ದು ಕವರ್ ಇರುತ್ತಲ್ಲ, ಅದನ್ನು ಹಾಕ್ಕೋಬೋದು. ಒಂದು ರಬ್ಬರ್ ಹಾಕ್ಕೊಂಡು ಈ ಥರ ಮಾಡ್ಕೋಬೋದು ನೀವು.
ಸ್ಟಿಕ್ ಇಡೋದಕ್ಕೆ ಸೆಂಟ್ರ್ ಒಂದು ಹೋಲ್ ಮಾಡ್ಕೊಳ್ಳೋಣ. ಇದು ಫ್ರೀಝರಲ್ಲಿ ಇಕ್ಕನ ಒಂದು 3-4 ಅವರ್ ಇಡಬೇಕು. ಸೆಟ್ ಐಸ್ ಆಗೋವರೆಗೂ ಇದು ಇಡಬೇಕು. ಇಟ್ಬಿಟ್ಟು ಬರ್ತೀನಿ ನಾನು. ನೋಡಿ, ಇದು 3-4 ಅವರಲ್ಲಿ ಸೆಟ್ ಆಗಿಲ್ಲ. ಓವರ್ ನೈಟ್ ಎಲ್ಲ ಇಟ್ಟಿದ್ದೆ. ತುಂಬ ಸೆಟ್ ಆಗಿದೆ. ನೋಡಿ, ತುಂಬ ಟೇಸ್ಟಾಗಿತ್ತು ಐಸ್ ಕ್ರೀಮು. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಈ ಥರ ಮನೆಯಲ್ಲೇ ಮಾಡ್ಕೋಬೋದು. ಪಾನಿ ಆಗಲಿ, ಐಸ್ ಕ್ರೀಮ್ ಆಗಲಿ ಎಲ್ಲ ಮನೆಯಲ್ಲೇ ಮಾಡ್ಕೋಬೋದು ಸುಲಭವಾಗಿ. ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳಿ. ಹೊರಗಡೆ ಹೋಗಿ ತಿನ್ನೋ ಬದಲು ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ, ಕುಡೀರಿ. ನಿಮ್ಮ ಆರೋಗ್ಯನ ನೀವೇ ಕಾಪಾಡಿಕೊಳ್ಳಿ. ನೋಡಿ, ತುಂಬ ಟೇಸ್ಟಾಗಿತ್ತು. ಇದನ್ನು ಗ್ಲಾಸಿನ ತೆಗಿಬೇಕಂದ್ರೆ ಸುಮ್ಮನೆ ಹಿಂಗೆ ಕೈಯಲ್ಲಿ ಈ ಥರ ಒಂದು 2-3 ನಿಮಿಷ ಹಿಂಗೆ ಇಟ್ಟರು ಹಿಂಗೆ ಬರುತ್ತೆ. ಮತ್ತು ನೀವು ಗ್ಲಾಸಿನ ತೆಗಿಬೇಕಂದ್ರೆ ಈ ಥರ ಸುಮ್ಮನೆ ಹಿಂಗೆ ಗ್ಲಾಸ್ನ ಸವರು ಬಿಟ್ಟು ತೆಗೆದ್ರೆ ಅದು ಐಸ್ ಕ್ರೀಮ್ ಬಂದುಬಿಡುತ್ತೆ. ಅದು ಮೇಲೆ ಗಾರ್ನಿಷ್ಗೆ ಬಾದಾಮಿ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್. ಇದು ನಾನು ಯಾಕಂದರೆ ಒಳಗಡೆ ಗ್ಲಾಸ್ ಹಾಕಬೇಕಂದ್ರೂ ಬಾದಾಮಿ ಹಾಕ್ಕೊಂಡಿದ್ದೆ. ಇದು ಗಾರ್ನಿಷ್ಗೆ ಹಾಕ್ತಾಯಿದ್ದೀನಿ ಬಾದಾಮಿನ. ತುಂಬ ಟೇಸ್ಟಾಗಿತ್ತು ಕುಲ್ಫಿ. ತುಂಬ ಟೇಸ್ಟಾಗಿತ್ತು. ತುಂಬ ಬೇಗನೂ ಆಯಿತು. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಮಾಡ್ಕೊಂಡು ತಿನ್ನಿ. ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಇದೆ, ಬೆಲ್ ಐಕಾನ್ ಆಲ್ ಅಂತ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ಯಾರ್ಯಾರು ನೋಡಿದಾರೋ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ನಿಮಗೆ ಥ್ಯಾಂಕ್ ಯು.